ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಬಾಲ್ಯ ವಿವಾಹವಾಗಿದ್ದಕ್ಕೆ ಪೋಕ್ಸೋ ಪ್ರಕರಣ ದಾಖಲು. 16 ವರ್ಷದ ಅಪ್ರಾಪ್ತೆ ಬಾಲಕಿಯನ್ನ ಪ್ರೀತಿಸಿದ 18 ವರ್ಷದ ಯುವಕನಾದ ಬಾಲ್ಯ ವಿವಾಹ. ಪತ್ನಿ ದೂರು ಮಾಡಿದ್ದು ಸಹಿಸಲಾರದೆ ವಿಷ ಸೇವಿಸಿ ಯುವಕ ಆತ್ಮಹತ್ಯೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಇದೆಯಾ ಚಿನ್ನದ ನಿಕ್ಷೇಪ? ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಿಂದ ಆಳ ಅಧ್ಯಯನ, ಹೆಲಿಕಾಪ್ಟರ್ ಬಳಸಿ ವೈಜ್ಞಾನಿಕ ಸಮೀಕ್ಷೆ. ಸಾರ್ವಜನಿಕರು ಗಾಬರಿ ಪಡೆದಂತೆ ಜಿಲ್ಲಾಧಿಕಾರಿ ಮನವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇ ಸ್ವತ್ತು ಅಭಿಯಾನ. ಜನರ ಮನೆ ಬಾಗಿಲಿಗೆ ಈ ಖಾತೆ ನೀಡಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಜಿ ಪ್ರಭು ನಿರ್ದೇಶನ. ಜನಸೇವೆಗೆ ಮುಂದಾಗುವಂತೆ ಸಲಹೆ. ವಾರ್ತೆಗಳ ವಿವರ. ಬಾಲ್ಯ ವಿವಾಹ ನಿಷೇಧವಿದ್ದರೂ ಹದಿಹರೆಯದ ವಯಸ್ಸಿನಲ್ಲಿ 16 ವರ್ಷದ ಅಪ್ರಾಪ್ತೆ ಬಾಲಕಿಯನ್ನ ಪ್ರೀತಿಸಿದ 18 ವರ್ಷದ ಯುವಕನೋರ್ವ ಮದುವೆಗೆ ಅರ್ಹತೆ ಇಲ್ಲದಿದ್ದರೂ ಪ್ರೀತಿಸಿ ಓಡಿ ಹೋಗಿ ಬಾಲ್ಯ ವಿವಾಹ ಮಾಡಿಕೊಂಡಿದ್ರು. ಇದರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಬಾಲಕಿಯನ್ನ ರಕ್ಷಿಸಿ ಕರೆ ತಂದಿದ್ದಕ್ಕೆ ಮನನೊಂದ ಯುವಕನೋರ್ವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಆತ ಇನ್ನೂ ಮೀಸೆ ಮೂಡದ ಯುವಕ, ಆಕೆ ಲೋಕವನ್ನರಿಯದ ಬಾಲೆ. ಇಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಜಾಲಾಡುತ್ತಿದ್ರು. ಹೀಗೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಇಬ್ಬರು ವಯಸ್ಸಲ್ಲದ ವಯಸ್ಸಿನಲ್ಲಿ ಮದುವೆಗೆ ಅರ್ಹತೆ ಇಲ್ಲದಿದ್ದರೂ ಮನೆಯಿಂದ ಎಸ್ಕೇಪ್ ಆಗಿ ದೇವಸ್ಥಾನವೊಂದರಲ್ಲಿ ಬಾಲ್ಯ ವಿವಾಹವಾಗಿದ್ರು. ಕೊನೆಗೆ ಆಕೆ 8 ತಿಂಗಳ ತುಂಬು ಗರ್ಭಿಣಿ. ಆಸ್ಪತ್ರೆಗೆಂದು ತೋರಿಸಲು ಬಾಗೇಪಲ್ಲಿಯ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆಯಲು ಮುಂದಾಗಿದ್ರು. ಆಗ ಮಾಹಿತಿ ತಿಳಿದ ಮಕ್ಕಳ ರಕ್ಷಣಾ ಘಟಕ ಬಾಲಕಿಯನ್ನು ರಕ್ಷಿಸಿ ಚಿಕ್ಕಬಳ್ಳಾಪುರದ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಆರೈಕೆ ಮಾಡುತ್ತಿದ್ದಾರೆ. ಇತ್ತ ಚೇಳೂರು ಠಾಣೆ ಪೊಲೀಸರು ಬಾಲಕಿಯನ್ನ ಮದುವೆಯಾಗಿದ್ದ ಯುವಕ ಮಂಜುನಾಥ್ ವಿರುದ್ಧ ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ಪೋಕ್ಸೋ ಪ್ರಕರಣ ದಾಖಲು ಮಾಡಿದ್ದಾರೆ. ಇದರಿಂದ ಮನನೊಂದ ಮಂಜುನಾಥ್ ವಿಷ ಸೇವಿಸಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಇನ್ನು ಅಪ್ರಾಪ್ತೆ ತಂಗಿಯ ಮದುವೆಗೆ ಸಹಕರಿಸಿದ್ದ ಸಾತನೂರು ಮೂಲದ ಆಕೆಯ ಅಣ್ಣ ಹಾಗೂ ಮದುವೆಯಾಗಿದ್ದ ಮಂಜುನಾಥ್ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಲಕಿಯ ಹೇಳಿಕೆಯನ್ನ ಆಧರಿಸಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಈಗ ಮಗ ಮಾಡಿದ ತಪ್ಪಿಗೆ ತಂದೆ ತಾಯಿ ಆಕ್ರಂದನ ಪಡುವಂತಾಗಿದೆ. ಆಟ ಪಾಠ ವಿದ್ಯಾಭ್ಯಾಸ ಮಾಡುವ ವಯಸ್ಸಿನಲ್ಲಿ ಸಾಮಾಜಿಕ ಜಾಲತಾಣದ ಗೀಳಿಗೆ ಬಿದ್ದು ವಯಸ್ಸಲ್ಲದ ವಯಸ್ಸಿನಲ್ಲಿ ಪ್ರೀತಿಸಿ ಮದುವೆಯಾದ ಜೋಡಿಯ ಬದುಕು ಈಗ ಛಿದ್ರವಾಗಿದೆ. 2025 ಮದುವೆ ಆಗಿತ್ತು. ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಹುಡುಗಿನ ಇದು ಮಾಡಿಕೊಂಡು ಪರಿಚಯ ಮಾಡಿಕೊಂಡು ಮದುವೆ ಆಗಿತ್ತು. ಹುಡುಗಿ ಬಂದು ಕನಕಪುರ, ನನ್ನ ಮಗ ಬಂದು ಮಾರಬ್ಗಾರಪಲ್ಲಿ ಪೊಳ್ಳೆಗನಪಲ್ಲಿ ಹತ್ರ ಚೇಳೂರು ಹೋಬಳಿ. ಅಲ್ಲಿಂದ ಮದುವೆ ಮಾಡ್ಕೊಂಡು ಬಂದಿದ್ದ. ಆಯಿತು, ನಮಗೂ ಏನೋ ಓಕೆ ಆಯಿತು. ಇದ್ದರು ಅವ್ನಿಗೇನೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಾಗೇಪಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದಾನೆ. ಬಾಗೇಪಲ್ಲಿ ಹಾಸ್ಪಿಟ್ಲಲ್ಲಿ ನೋಡಬೇಕಾದ್ರೆ ಅಲ್ಲಿ ಇವರು ಬಾಲ ಕಾರ್ಮಿಕರ ಶಿಕ್ಷಣ ಅವ್ರು ಬಂದು ಕರ್ಕೊಂಡೋಗಿದ್ದಾರೆ ಹುಡುಗಿನ ಕರ್ಕೊಂಡೋದ್ಮೇಲೆ ಅವ್ರು ನನಗೆ ಫೋನ್ ಮಾಡಿದ್ರು, ಈ ಥರ ಯಾರೋ ಬಂದು ಕರ್ಕೊಂಡೋದ್ರು ಅಂತ. ಅದು ಹೆಂಗೆ ಕರ್ಕೊಂಡು ಹೋಗ್ತಾರಪ್ಪ, ಯಾರು ಹೆಂಗೆ ಬಂದಿದ್ರು ಅಂತ ನಾನು ಕೇಳಿದೆ. ಈ ಥರ ಯಾರೋ ಇಬ್ಬರು ಮೇಡಮ್ ಅವ್ರು ಬಂದಿದ್ದರು, ಒಬ್ಬರು ಲೇಡಿ ಪೊಲೀಸ್ ಬಂದಿದ್ದರು, ಕರ್ಕೊಂಡೋದ್ರು ಅಂತ. ಮತ್ತು ನಾನು ಅವ್ರ ಹತ್ರ ಫೋನ್ ನಂಬರ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಬಾಮೈದ ಒಬ್ಬರು ಇದ್ದಾನೆ ಅದೇ ಕೇಸಲ್ಲಿ, ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಸರ್ ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ, ಚೆಕ್ ಮಾಡಿಸ್ತಾ ಇದ್ದೀವಿ, ನೋಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಸೀದಾ ಇಲ್ಲಿಗೆ ಬಂದುಬಿಟ್ಟಿದೆ. ಅದು ಏಜ್ ಕಮ್ಮಿ ಅಂತ ಹೇಳ್ಬಿಟ್ಟು, ಏಜ್ ಕಮ್ಮಿ, ಇನ್ನೊಂದು ಅವ್ರಿಗೆ ಪ್ರೆಗ್ನೆಂಟು 8 ಮಂತ್ ಪ್ರೆಗ್ನೆಂಟು, ಅದರಿಂದ ಚೆಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದಾರೆ. ಏಜ್ ಕಮ್ಮಿ ಅಂತ ಗೊತ್ತಿರಲಿಲ್ಲ ಸರ್, ನಮ್ಗೆ ಗೊತ್ತಿರಲಿಲ್ಲ. ಬಟ್ ಆ ಕಡೆಯಿಂದನೂ ನಮ್ಗೆ ಫೋನ್ ಬಂದಿಲ್ಲ. ಇವನು ನನಗೆ ಫೋನ್ ಮಾಡಿದ್ದ, ಬಟ್ ಮದುವೆ ಆಗಿದ್ದೀನಪ್ಪ ಅಂತೇಳ್ಬಿಟ್ಟು ನನಗೆ ಆಯಿತು, ನನ್ನ ಮಗ ಎಲ್ಲಾದರೂ ಇರಲಿ ಚೆನ್ನಾಗಿರಲಿ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಆಯಿತು ಓಕೆನಪ್ಪ, ಎಲ್ಲಿದೆ ಅಂದರೆ ಊರಲ್ಲೇ ಇದ್ದೀವಿ, ನಮ್ಮ ತಾಯಿಯವ್ರ ಜೊತೆಯಲ್ಲೇ ಇದ್ದಿದ್ದು. ಅಲ್ಲಿಂದ ಅವ್ನಿಗೇನೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಾಗೇಪಲ್ಲಿಗೆ ಬಂದಿದ್ದಾರೆ. ಬಾಗೇಪಲ್ಲಿಯಿಂದ ಈ ಥರ ಆಯ್ತಲ್ಲ, ಈ ಥರ ಆದಮೇಲೆ ಅವನೇನು ಮಾಡಿದ್ದಾನೆ, ಊರಿಗೆ ಹೋಗ್ಬಿಟ್ಟು ಗಾಬರಿಯಲ್ಲಿ ಏನಾಗುತ್ತೇನೋ ಇನ್ನು ಅವಳನ್ನ ಕರ್ಕೊಂಡು ಹೋಗಿದ್ದಾರೆ, ಇನ್ನು ನನಗೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವುದೋ ಔಷಧಿ ತಗೊಂಡು ಕುಡಿದ್ಬಿಟ್ಟಿದೆ. ಅದೇ ಮಾಮೂಲಿ ಗಿಡಗಳು ಹೊಡಿತಾರಲ್ಲ ಆ ಔಷಧಿ ತಗೊಂಡು ರನ್ಔಟು ಅಂತ ಹೇಳ್ಬಿಟ್ಟು
ಅಲ್ಲಿಂದ ಬಾಗೇಪಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಅಲ್ಲಿಂದ ಬಂದು ಇಲ್ಲಿಗೆ ಬರ್ಕೊಟ್ಟಿದ್ದಾರೆ, ಮಾಮೂಲಿ ಚಿಕ್ಕಬಳ್ಳಾಪುರ. ನಾನು ಹೇಳಿದ್ನಲ್ಲ ಸರ್, ಅಲ್ಲಿ ಕಾರ್ ಐತಲ್ಲ ಅಲ್ಲಿ ಕೂರಿಸಿದ್ದಾರೆ. ಅಲ್ಲಿ ಕೂರಿಸ್ಬಿಟ್ಟು ಒಂದು ಕೈಯೂ ಮುಟ್ಟಿಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಂದ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತು ನಾನು ಆಂಬುಲೆನ್ಸ್ ಮಾತಾಡಿಕೊಂಡು ವಿಕ್ಟೋರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ವಿಕ್ಟೋರ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಒಂದು ವಾರ ಅಲ್ಲೇ ನಿಂತ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿದೆ. ಟ್ರೀಟ್ಮೆಂಟ್ ಕೊಡಿಸಿ ಅವನು ಅಲ್ಲ ಪಾಯ್ಸನ್ ತೊಗೊಂಡಿರೋದು ಬಂದು 15 ಜನವರಿ 15ನೇ ತಾರೀಕು. ಅದಕ್ಕೆ ಹೋದ್ಮೇಲೆ ಸ್ವಲ್ಪ ಬಾಯೆಲ್ಲ ಫುಲ್ ಹುಣ್ಣಾಗಿಬಿಟ್ಟಿತ್ತು, ಇದು ಕಿಡ್ನಿ ಲಿವರು ಸ್ವಲ್ಪ ಇದಾಗಿತ್ತು. ಅಲ್ಲಿ ಹೋದ್ಮೇಲೆ ಟ್ರೀಟ್ಮೆಂಟ್ ಕೊಡಿಸಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಡಾಕ್ಟ್ರುಗಳು ಹೇಳಿದ್ರು ಹುಷಾರಾಗ್ತಾನೆ ನೋಡಿ ಅಂತ, ಬಟ್ ಗ್ಯಾರಂಟಿ ಕೊಡಲಿಲ್ಲ. ಡಾಕ್ಟ್ರುಗಳು ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ನನಗೆ ಡಿಸ್ಚಾರ್ಜ್ ಮಾಡಪ್ಪ, ಬೇಡ ಇಲ್ಲೇ ನಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಅಲ್ಲಿಂದ ಕರ್ಕೊಂಡ್ಬಂದು ಊರಲ್ಲಿ ಬಿಟ್ಟೆ. ನನ್ನ ಮಗನಿಗೆ 18, ನನ್ನ ಸೊಸೆಗೆ ಬಂದು 16, ಇವಾಗ 16 ನಡೀತೈತೆ. ಬಂದು ಊರಲ್ಲಿ ಬಿಟ್ಟಿದ್ದೆ ಡ್ರೈವಿಂಗು, ಮಾಮೂಲಿ ಅಲ್ಲಿಗಿಲ್ ಕಡೆ ಗಾಡಿ ಓಡಿಸ್ತಾರಲ್ಲ ಆ ಥರ ಕೆಲಸ ಮಾಡ್ತಾಯಿದ್ದೆ. ಯಾರು ನಮಗೆ ಆಗಿರೋರು ಇಲ್ಲ ಆಗದೆ ಇರೋರು ಫೋನ್ ಮಾಡಿ ಹೇಳಿದ್ದಕ್ಕೆ ಅವ್ರು ಬಂದು ಎಂಕ್ವೈರಿ ಮಾಡಿ ಕರ್ಕೊಂಡೋಗಿರೋರು. ಆ ಭಯದಿಂದ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಯಿತು, ನಮಗೆ ಪಾಪ ಆ ಹುಡುಗಿ ಬಂದು SC ST, ನಾವು ಆಚಾರರು. ನಮಗೆ ನನ್ನ ಮಗ SC ST ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಜಾತಿ ಭೇದ ಭಾವ ಯಾವುದೇ ಇಲ್ಲ. ಹೆಂಗ ನನ್ನ ಮಗ ಎಲ್ಲಾದರೂ ಇರಲಿ ಚೆನ್ನಾಗಿರಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದನೇ ನಾವು 1 ವರ್ಷದಿಂದ ಹಂಗೆ ನೋಡಿಕೊಂಡು ಬರ್ತಾಯಿದ್ದು. ಇದ್ದಕ್ಕಿದ್ದಂಗೆ ಈ ಥರ ಆಯಿತು. ಇವಾಗ ನಿನ್ನೆ ನನ್ನ ಮಗ ತೀರ್ಕೊಂಡಿದ್ದಾನೆ 2:15 4 ಈಗ ಪೋಸ್ಟ್ ಮಾರ್ಟಮ್ ಕೊಟ್ಟಿದ್ದೀವಿ. ಡೆತ್ ಆಗೈತೆ. ಅವರಮ್ಮ ಅವ್ರ ಅಪ್ಪನಿಗೆ ಫೋನ್ ಮಾಡಿ ಈ ಥರ ಡೆತ್ ಆಗಿದ್ದಾರೆ, ಬನ್ನಿ ನೋಡ್ಕೊಂಡು ಹೋಗಿ ಅಂದರೆ ಅವ್ರು ಹೇಳ್ತಾರೆ, ನನ್ನ ಮಗನ ಸಾಯಿಸ್ಬಿಟ್ಟು ನಿಮ್ಮ ಮಗನ ಸಾಯಿಸಿದ್ದೀರಾ, ನನ್ನ ಮಗಳೇ ಇದ್ದಾಳೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಫಸ್ಟು ನಿಮ್ಮ ಮಗ ಡೆತ್ ಆಗಿರೋ ಫೋಟೋ ಕಳಿಸಿ ಅಂತ ಹೇಳ್ತಾರೆ ಅವರು. ಕಳಿಸಿದ್ದೀವಿ, ಅಲ್ಲಿಗೂ ಬರಲಿಲ್ಲ. ಬರ್ತಾರೋ ಬರಲ್ವೋ ಗೊತ್ತಿಲ್ಲ ನಮಗೂ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಆ ಜಿಲ್ಲೆ ಮೊದಲೇ KGF ಚಿನ್ನದ ಗಣಿಯ ಬೆಟ್ಟದ ಸಾಲಿನಲ್ಲಿದೆ. ಇದರಿಂದ KGF ಚಿನ್ನದ ಗಣಿಯ ಬೆಟ್ಟದ ಸಾಲಿನಲ್ಲಿ ಚಿನ್ನದ ನಿಕ್ಷೇಪಕ್ಕಾಗಿ ವೈಜ್ಞಾನಿಕ ಸಂಶೋಧನೆ ನಡೆಯುತ್ತಿದೆ. ಹೆಲಿಕಾಪ್ಟರ್ ಹಾಗೂ ವೈಜ್ಞಾನಿಕ ಸಂಶೋಧನೆಯ ಉಪಕರಣಗಳನ್ನು ಬಳಸಿ ಭಾರತ ಸರ್ಕಾರ ಸರ್ವೆ ಆರಂಭಿಸಿರುವುದು ಸ್ಥಳೀಯರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಅತ್ಯಾಧುನಿಕ ಮಾದರಿಯ ಹೆಲಿಕಾಪ್ಟರ್ ಹಾಗೂ ವೈಜ್ಞಾನಿಕ ಸಲಕರಣೆಗಳನ್ನು ಬಳಸಿಕೊಂಡು ಚಿನ್ನ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಸೇರಿದಂತೆ ಖನಿಜ ನಿಕ್ಷೇಪಗಳನ್ನು ಜಾಲಾಡುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಬಳಿ. ಭಾರತ ಸರ್ಕಾರದ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯ ಭೂಭೌತಶಾಸ್ತ್ರ ಇಲಾಖೆಯಿಂದ ಖನಿಜ ನಿಕ್ಷೇಪಗಳ ಪತ್ತೆ ಕಾರ್ಯ ನಡೆಯಲಿದೆ. 2019-20 ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಖನಿಜ ನಿಕ್ಷೇಪಗಳ ಪತ್ತೆ ಸರ್ವೆ ಕಾರ್ಯ ನಡೆದಿತ್ತು. ಅದರ ವರದಿ ಆಧಾರದ ಮೇಲೆ ಭಾರತ ಸರ್ಕಾರ ಆಳವಾದ ಅಧ್ಯಯನ ಕೈಗೊಂಡಿದೆ.
ಇನ್ನು ಜನವರಿ 28ರಿಂದ ಮೇ 31ರವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿನ್ನ ಸೇರಿದಂತೆ ಉಳಿದ ಖನಿಜ ನಿಕ್ಷೇಪಗಳಿಗಾಗಿ ಸರ್ವೆ ನಡೆಯಲಿದೆ. ಸ್ಯಾಟಲೈಟ್ ಬಳಸಿಕೊಂಡು ಅತ್ಯಾಧುನಿಕ ಮಾದರಿಯಲ್ಲಿ ಖನಿಜ ನಿಕ್ಷೇಪ ಪತ್ತೆ ಕಾರ್ಯ ಭರ್ಜರಿಯಿಂದ ನಡೆದಿದೆ. ಇದರಿಂದ ಒಂದು ಹೆಲಿಕಾಪ್ಟರ್ ಹಾಗೂ ಸರ್ವೆಗೆ ಬಳಸುತ್ತಿರುವ ಸಲಕರಣೆಗಳು ಭೂಮಿಯ ಮೇಲೆ ತೀರಾ ಸನಿಹದಲ್ಲಿ ಹಾರಾಡುತ್ತಿದ್ದು, ಸಾರ್ವಜನಿಕರು ಗಾಬರಿ ಪಡದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮನವಿ ಮಾಡಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಅಗತ್ಯ ಅನುಮೋದನೆಯನ್ನು ನೀಡಲಾಗಿದೆಯಂತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರ ಕೋರಿಕೆ ಮೇರೆಗೆ 2019-20 ಈ ಭೂಭಾಗದಲ್ಲಿ ಬೇಸ್ ಮೆಟಲ್ ಅಂತ ಕರಿತೀವಿ, ಬಂಗಾರ, ತಾಮ್ರ, ಅಲ್ಯೂಮಿನಿಯಂ ಇತರ ಖನಿಜಗಳ ನಿಕ್ಷೇಪದ ಒಂದು ಸರ್ವೆ ಆಗಿರುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗ ತುಂಬ ಇನ್ಡೆಪ್ತ್ ಸರ್ವೆ, ಹೆಲಿಕಾಪ್ಟರ್ಗಳನ್ನು ಬಳಸಿ ತುಂಬ ಇನ್ಡೆಪ್ತ್ ಸರ್ವೆ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೋರಲಾಗಿರುತ್ತೆ. ಜಿಲ್ಲೆಗೆ ಪಕ್ಕದ ಜಿಲ್ಲೆಯಲ್ಲಿ ಅನಂತಪುರ ಡಿಸ್ಟಿಕ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೆ ಮುಗಿಸಿ ತದನಂತರ ಅವರು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಅವರು. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇವರ ವತಿಯಿಂದ ಈ ನಿಕ್ಷೇಪಗಳ ಒಂದು ಸಮಗ್ರವಾದಂಥ ಪರಿಶೀಲನೆ, ಏರಿಯಲ್ ಸರ್ವೆ, ವೈಮಾನಿಕ ಸರ್ವೆ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ವೆಗೆ ನಮ್ಮಿಂದ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್ನ ಆದರ್ಶ ಶಾಲೆ ಅಂತೇಳಿ ಆ ಶಾಲೆಯಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ನ ಕೇಳಿದ್ದಾರೆ. ಮತ್ತು ಈ ಸರ್ವೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೇಳಿದ್ದಾರೆ. ಎರಡನ್ನೂ ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಅದು ಈಗಾಗಲೇ ವೈಜ್ಞಾನಿಕವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು, ಎಲ್ಲ ಸೇಫ್ಟಿ ಫೀಚರ್ಸ್ಗಳನ್ನು ಹಾಕ್ಕೊಂಡು ನಾಗರಿಕರಿಗೆ ತೊಂದರೆ ಆಗದಂತೆ ಮಾಡಲಿಕ್ಕೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಮತ್ತು ಈ ಮಾಹಿತಿ ನಾಗರಿಕರಿಗೆ ಇರಲಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಮೇ 31ರವರೆಗೆ ಈ ಸರ್ವೆ ಇರುತ್ತೆ. ನಮ್ಮ ಹೆಸರು ಪಾಪ್ರೇಡಿ ಅಂತ, ಇದೇ ಅವರು ಬೀಚ್ ಕನಹಳ್ಳಿ ಕ್ರಾಸು, JP ನಗರ. ಈ ಹೆಲಿಕಾಪ್ಟರ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿಗೆ ಬಂಗಾರದ ನಿಕ್ಷೇಪ ಪತ್ತೆ ಮಾಡಲು ಬಂದಿರೋದು. ಆಲ್ರೆಡಿ ಕದ್ರಿಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು. ಅಲ್ಲಿ 1 ಟನ್ ಮಣ್ಣಿಗೆ 4 ಗ್ರಾಮ್ ಚಿನ್ನ ಸಿಕ್ಕಿದೆ ಅಲ್ಲಿ. ಅದೇ ತರ ಇದು KGF ಹೊಂದ್ಕೊಂಡಿರುವಂತಹ ಗುಡಿಬಂಡೆ ತಾಲೂಕು, ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ಕದ್ರಿ ಹೆಲಿಕಾಪ್ಟರ್ ಸರ್ವೆ ಮಾಡಿಕೊಂಡು KGF ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ. ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 20 ದಿವಸ ಇಲ್ಲಿ ಸರ್ವೆ ಮಾಡಿಕೊಂಡು ಇದರ ಬಂಗಾರದ ನಿಕ್ಷೇಪ ಪತ್ತೆ ಮಾಡ್ತಾರೆ. ಮತ್ತೆ ಇದು ಅಷ್ಟೇ, ನಮ್ಮ ಪ್ರದೇಶದಲ್ಲಿ ಈ ಭೂಮಿನೂ ಅಷ್ಟೇ ಸುಮಾರು ಅಂದ್ರೆ ಈ ಹೈವೇಗೆ ಹೊಂದ್ಕೊಂಡಿರುವ ಭೂಮಿ ಎಲ್ಲ ಸುಮಾರು 1.5 to 2 ಕೋಟಿವರೆಗೂ ಬೆಳೆ ಬಾಳ್ತಾ ಇದೆ ಈಗ. ಅದಕ್ಕಾಗಿ ಈಗ ಇದು ಸರ್ವೆ ಮಾಡ್ತಾ ಇರೋದು, ಏನಾದರೂ ಚಿನ್ನ ಏನಾದರೂ ಸಿಗುತ್ತೇನೋ ಅಂತ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಮೊದಲೇ ಅವಿಭಜಿತ ಕೋಲಾರ ಜಿಲ್ಲೆಯಿಂದ ಬೇರ್ಪಟ್ಟಿರುವ ಚಿಕ್ಕಬಳ್ಳಾಪುರ KGF ಚಿನ್ನದ ಬೆಟ್ಟಗಳ ಸಾಲಿನಲ್ಲಿದೆ. ಇನ್ನು ಈ ಹಿಂದೆ ಬಾಗೇಪಲ್ಲಿ ತಾಲೂಕಿನ ವಿವಿಧೆಡೆ ರೈತರ ಜಮೀನುಗಳ ಮಣ್ಣಿನಲ್ಲಿ ಚಿನ್ನದ ಕಣಗಳು ಪತ್ತೆಯಾಗಿದ್ದವು. ಇದನ್ನೇ ಆಧರಿಸಿ ಈಗ ಚಿನ್ನಕ್ಕಾಗಿ ಬೇಟೆಯಾಡುತ್ತಿದ್ದಾರೆ ಎನ್ನುವ ಕುತೂಹಲ ಮೂಡಿಸಿದೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಮಿನಿಸ್ಟ್ರಿ ಆಫ್ ಮೈನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾದವರು 19-20 ನೇಷನ್ ವೈಡ್ ಒಂದು ಬೃಹದಾಕಾರದ ಒಂದು ಬ್ರಾಡ್ ಸರ್ವೆ ಮಾಡಿದ್ದಾರೆ. ಆ ಸರ್ವೆನಲ್ಲಿ ಕೆಲವು ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಯಾವ್ಯಾವ ಮೆಟಲ್ಸು, ರೇರ್ ಅರ್ತ್ ಮೆಟಲ್ಸು, ಬೇಸ್ ಮೆಟಲ್ಸು ಇವೆಲ್ಲ ಎಲ್ಲೆಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ. ಅದರ ನಿಕ್ಷೇಪಗಳಿರುವಂಥ ಅವರಿಗೆ ಮಾಹಿತಿ ಇದೆ. ಅದರ ಆಧಾರದ ಮೇಲೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಇನ್ಡೆಪ್ತ್ ಸರ್ವೆ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗ ಎಲ್ಲನೂ ಕೂಡ ಖನಿಜ ನಿಕ್ಷೇಪಗಳಿದೆ ಅಂತಕ್ಕಂಥ ಒಂದು ಅಂದಾಜು ಅವ್ರಿಗೆ ಲಭ್ಯ ಇರೋ ಆಧಾರದ ಮೇಲೆ ನಮ್ಮ ಜಿಲ್ಲೆಗೆ ಅನುಮತಿ ಕೇಳಿದ್ದಾರೆ. ಬಹುಶಃ ವೈಜ್ಞಾನಿಕವಾಗಿ ಅವ್ರಿಗಿರುವಂಥ ಮಾಹಿತಿಯನ್ನು ಆಧರಿಸಿ ನಿಖರವಾಗಿ ನಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಂಡಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಶಿಡ್ಲಘಟ್ಟ ನಗರಸಭೆ ಸಹಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಗರಿಕರ ಸಾರ್ವಜನಿಕ ಆಸ್ತಿಗಳಿಗೆ ಸೂಕ್ತ ದಾಖಲೆಗಳನ್ನು ಸ್ವೀಕರಿಸಿ ಅವರ ಮನೆ ಬಾಗಿಲಿಗೆ ಈ ಖಾತೆಗಳನ್ನು ನೀಡುವ ಸಲುವಾಗಿ ಈ ಸ್ವತ್ತು ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಪರಿಶೀಲಿಸಿ ಅನಂತರ ಕಚೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಯಲ್ಲಿ 12,050 ಖಾತೆಗಳ ಪೈಕಿ ಕೇವಲ 7,000 ಖಾತೆಗಳಿಗೆ ಮಾತ್ರ ಈ ಖಾತೆಗಳನ್ನು ನೀಡಲಾಗಿದೆ. ಇನ್ನುಳಿದಂತೆ ಆಸ್ತಿಗಳಿಗೆ ಖಾತೆ ನೀಡುವ ಸಲುವಾಗಿ ಮನೆಗೆ ತೆರಳಿ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವ ಜೊತೆಗೆ ಅಲ್ಲಿಯೇ ಒಂದು ಕ್ಯಾಂಪ್ ಹಾಕಿ ದಾಖಲಾತಿಗಳನ್ನು ಸ್ವೀಕರಿಸಿ ಅವರಿಗೆ ಈ ಸ್ವತ್ತು ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಸ್ವತ್ತು ಅಭಿಯಾನ ನಡೆಸಲು ತೀರ್ಮಾನಿಸಲಾಗಿದ್ದು ಮುಂದಿನ 3-4 ತಿಂಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ 90% ನಾಗರಿಕರಿಗೆ ಅವರ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಸ್ವತ್ತು ನೀಡಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ನಗರಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಂಪನ್ಮೂಲ ಸಹ ಅಗತ್ಯವಾಗಿದ್ದು ಅದನ್ನು ಸಹ ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ವಾಣಿಜ್ಯ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಹಲವರು ಕಡಿಮೆ ತೆರಿಗೆಯನ್ನು ಪಾವತಿಸುತ್ತಿದ್ದು ಹಾಗಾಗಿ ವಾಣಿಜ್ಯ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಪುನಃ ಪರಿಶೀಲಿಸಲು ನಿರ್ದೇಶನ ನೀಡಲಾಗಿದೆ ಎಂದರು. ವರ್ಷದಲ್ಲಿ 6 ಲಕ್ಷ ಜನ ಕ್ಯಾನ್ಸರ್ನಿಂದ ಸಾವು ನೋವುಗಳು ಸಂಭವಿಸುತ್ತವೆ ಎಂಬ ಅಂಕಿ ಅಂಶಗಳ ಹಿನ್ನೆಲೆಯಲ್ಲಿ ಮೈಕ್ರೋಪ್ಲಾಸ್ಟಿಕ್ನಿಂದ ಈ ರೋಗ ಹರಡುತ್ತದೆ. ನಗರಸಭೆಯ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು. ಮುಂದಿನ 15 ದಿನಗಳೊಳಗೆ ಚರಂಡಿಗಳಲ್ಲಿರುವ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಮತ್ತು ಖಾಲಿ ನಿವೇಶನಗಳನ್ನು ಸ್ವಚ್ಛಗೊಳಿಸಲು ಮಾಲೀಕರಿಗೆ ಸೂಚನೆ ನೀಡಬೇಕು. ಒಂದು ವೇಳೆ ಅವರು ಸ್ಪಂದಿಸಿದ ಪಕ್ಷದಲ್ಲಿ ನಗರಸಭೆಯಿಂದಲೇ ಖಾಲಿ ನಿವೇಶನಗಳನ್ನು ಸ್ವಚ್ಛಗೊಳಿಸಿ ಅವರ ವೆಚ್ಚವನ್ನು ತೆರಿಗೆ ರೂಪದಲ್ಲಿ ವಸೂಲಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ತಾಕೀತು ಮಾಡಿದರು. ಬಾಯಿನಲ್ಲಿ ಬಂದು ಹೇಳಿದಾಗ ಸಮಸ್ಯೆಗಳಿಗೆ ಪರಿಹಾರ ಆಗಲ್ಲ. ನಾವು ಫೋನ್ ಮಾಡಿ ಹೇಳ್ಬೋದು, ಆದರೆ ಕೆಲಸ ಆಗೋದು ಖಚಿತ ಆಗಲ್ಲ. ನಾವು ಹೇಳ್ತೀವಿ, ಬಿಟ್ಟು ಹೋಗ್ತೀವಿ, ಕೆಲಸ. ಅದಕ್ಕೆ ಏನೇ ಸಮಸ್ಯೆ ಇದ್ರೂ ಕೂಡ ನೈಜವಾಗಿ ಲಿಖಿತ ರೂಪದಲ್ಲಿ ನನಗಿಂತ ಇದೆ ಅಂತೇಳಿ ಒಂದು ಮನವಿ ಕೊಟ್ಟರೆ ಅವೆಲ್ಲ ಕಂಪ್ಯೂಟರ್ನಲ್ಲಿ ಎಂಟರ್ ಆಗುತ್ತೆ. ಒಂದು ಸರಿ ಕಂಪ್ಯೂಟರ್ನಲ್ಲಿ ಎಂಟರ್ ಆದರೆ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗೋ ತನಕ ಪ್ರತಿ ವಾರ ನಾನು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಮುಂದಿನ 2 ತಿಂಗಳಲ್ಲಿ ಇಡೀ ಶಿಡ್ಲಘಟ್ಟದ ಎಲ್ಲ ಮೂಲ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡ್ತೀವಿ. ರೈತರಿಗೆ ಅವರು ಕೇಳಿದ ತಕ್ಷಣ ಹೊರಗಡೆ ಕಂಪ್ಯೂಟರ್ ಸೆಂಟರ್ನಲ್ಲೇ ಅವ್ರ ದಾಖಲೆಯನ್ನು ಅವರು ದುಡ್ಡು ಕಟ್ಟಿ 15 ರೂಪಾಯಿ 10 ರೂಪಾಯಿ ಅದಕ್ಕೇನು ಫಿಕ್ಸ್ ಮಾಡ್ತೀವೋ ಪ್ರತಿ ಪುಟಕ್ಕೆ ಅವ್ರು ತಗೋಬೋದು. ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಲು ಅಧಿಕಾರಿಗಳಿಗೆ ಎಲ್ಲ ದಾಖಲೆಗಳನ್ನು ಮುಂದಿನ 2 ತಿಂಗಳೊಳಗೆ ಸ್ಕ್ಯಾನ್ ಆಗಬೇಕು. ಅದರ ಮೂಲಕ ರೈತರಿಗೆ ಸುಲಭವಾಗಿ ದಾಖಲೆಗಳು ಒದಗಿಸುವಂತೆ ಆಗಬೇಕು. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ 1.5 ಲಕ್ಷ ದಾಖಲೆಗಳನ್ನು ನಾಗರಿಕರಿಗೆ ನೀಡಲಾಗಿದೆ. ರೈತರು ಮತ್ತು ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಕೆಲಸಗಳಿಗಾಗಿ ಅಲೆದಾಡುವುದನ್ನು ತಪ್ಪಿಸುವುದೇ ಜಿಲ್ಲಾಡಳಿತದ ಮುಖ್ಯ ಗುರಿಯಾಗಿದ್ದು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಎಂಬ ವಿಶ್ವಾಸ ಹೊಂದಿದ್ದೇನೆ. ಜೊತೆಗೆ ತಹಸೀಲ್ದಾರ್ಗಳಿಗೆ ತಮ್ಮ ವ್ಯಾಪ್ತಿಯಲ್ಲಿ ಕುಂದುಕೊರತೆಗಳ ಸಭೆಯನ್ನು ಕರೆದು ಸಾರ್ವಜನಿಕರಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಆದೇಶಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಹುಮುಖ ಪ್ರತಿಭೆ ಬಿಪಿ ಲೋಕೇಶ್ ಮುಡಿಗೆ ಮತ್ತೊಂದು ಗರಿ ಸೇರಿದೆ. ಇವರಿಗೆ BPL ಆಗಿದವರು ಇನ್ನು ಮುಂದೆ ಡಾಕ್ಟರ್ BP ಲೋಕೇಶ್ ಆಗಲಿದ್ದಾರೆ. ಯಾಕೆ ಅಂತೀರಾ? ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಸಾಧಿಸುವ ಛಲ ಇದ್ದರೆ ಸಾಧನೆಗಳೆಲ್ಲವೂ ಸಾಧಕನ ಸ್ವತ್ತು ಎಂಬ ಮಾತಿದೆ. ಈ ಮಾತಿಗೆ ಹೇಳಿ ಮಾಡಿಸಿದಂತಿದ್ದಾರೆ BP ಲೋಕೇಶ್ ಅವರು.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂಪನ್ನ ತಮ್ಮ ಸಾಧನೆ ಮೂಲಕ ರಾಜ್ಯದೆಲ್ಲೆಡೆ ಪಸರಿಸುವಂತೆ ಮಾಡುವಲ್ಲಿ ಲೋಕೇಶ್ ಬಹುತೇಕ ಶ್ರಮಿಸಿದ್ದಾರೆ. ಚಿತ್ರಕಲಾವಿದರಾಗಿ, ಛಾಯಾಗ್ರಾಹಕರಾಗಿ, ಪತ್ರಕರ್ತರಾಗಿ, ಕಿರುಚಿತ್ರ ನಿರ್ದೇಶಕರು, ಸಾಹಿತ್ಯ ಸಂಭಾಷಣೆಕಾರರು ಹೀಗೆ ಹೇಳಿದರೆ ಅವರ ಸಾಧನೆಗಳ ಪಟ್ಟಿ ಬಹು ದೊಡ್ಡದಾಗಿಯೇ ಇದೆ. ಈ ಎಲ್ಲ ಸಾಧನೆಗಳನ್ನು ಗಮನಿಸಿದ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಸುಮಾರು 30 ವರ್ಷಗಳ ನಿರಂತರ ಚಿತ್ರಕಲೆ ಮೂಲಕ ಕಲಾದೇವಿಯ ವರಪುತ್ರನಾಗಿ ಈ ಭಾಗದ ಮಕ್ಕಳಿಗೆ ಚಿತ್ರಕಲೆಯನ್ನ ಉಚಿತವಾಗಿ ಕಲಿಸಿ ಬೆಳೆಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇವರ ಸೇವೆ ಗುರುತಿಸಿ ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಈಗ ಅವರ ಮುಕುಟಕ್ಕೆ ಮತ್ತೊಂದು ಗರಿಯೇ ಈ ಗೌರವ ಡಾಕ್ಟರೇಟ್. ಪ್ರಶಸ್ತಿಗಳು ಸಾಧಕನಿಗೆ ಜವಾಬ್ದಾರಿ ಹೆಚ್ಚಿಸುವ ಜೊತೆಗೆ ಕಲಿಯುವ ಕಲಿಕಾರ್ಥಿಗಳಿಗೆ ಪ್ರೇರಕ ಶಕ್ತಿಯಾಗಿ ನಿಲ್ಲುತ್ತವೆ. ಸುಮಾರು 30 ವರ್ಷಗಳಿಂದ ಚಿತ್ರಕಲಾವಿದನಾಗಿ, ಛಾಯಾಗ್ರಾಹಕರಾಗಿ, ಕಿರುಚಿತ್ರದ ನಿರ್ದೇಶಕರಾಗಿ, ಬರಹಗಾರನಾಗಿ, ನಟನಾಗಿ, ಸಂಭಾಷಣಾಕಾರರಾಗಿ, ಜೊತೆಗೆ ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡು ಕಲೆ ಹಾಗೂ ಮಾನವೀಯ ಮೌಲ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಬಿಪಿ ಲೋಕೇಶ್ ಅವರು. ನನ್ನ ಹೆಸರು ಬಿಪಿ ಲೋಕೇಶ್ ಅಂತ, ಚಿತ್ರಕಲಾವಿದರು, ಚಿಕ್ಕಬಳ್ಳಾಪುರ. ನನಗೆ ಈ ದಿನ ನನಗೆ ಗೌರವ ಡಾಕ್ಟರೇಟ್ ಅವಾರ್ಡ್ ಬಂದಿದೆ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರ ಕಡೆ ನನಗೆ ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನಾನು ಸುಮಾರು ಒಂದು 25-30 ವರ್ಷಗಳಿಂದ ಚಿತ್ರಕಲೆ ಹೇಳ್ಕೊಡ್ತಾ ಬಂದಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳು ನನ್ನ ಕಲ್ತಿದ್ದಾರೆ. ಮತ್ತೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಹಲವಾರು ಕಡೆ ಮಾಡಿದ್ದೀನಿ. ಈ ಮಣ್ಣಿಂದ ಆಗ್ಬೋದು, ಈ ಕಾಗದದಿಂದ ಆಗ್ಬೋದು, ಈ ಮತ್ತು ಶಿಬಿರಗಳು ನಡೆಸಿದ್ದೀನಿ. ಚಿತ್ರಕಲೆ ಉಚಿತವಾಗಿ ಎಷ್ಟೋ ಸಾವಿರಾರು ಜನಕ್ಕೆ ಉಚಿತವಾಗಿ ನಾನು ಡ್ರಾಯಿಂಗ್ ಹೇಳ್ಕೊಟ್ಟಿದ್ದೀನಿ. ಇವೆಲ್ಲ ಪರಿಗಣಿಸಿ ನನಗೆ ಇದೊಂದು ಅವಾರ್ಡ್ ಬಂದಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಈ ಕಡೆ ನಮ್ಮ ಡ್ರಾಯಿಂಗ್ ಅನ್ನೋದು ಏನಂದ್ರೆ ನಶಿಸ್ತಾ ಇದೆ. ಅದ ಕೈಯಲ್ಲಿ ಬರೆಯುವಂಥದ್ದು ಇವಾಗ ನಶಿಸ್ತಾರೆ. AI ಬಂದ್ಮೇಲೆ, ಡಿಜಿಟೀಕರಣ ಬಂದ್ಮೇಲೆ ಅಂತೂ ಕಂಪ್ಯೂಟರ್ ಮುಂದೆನೆ ನಿಂತು ಕೂತ್ಕೊಂಡ್ಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಕೈ ಬರವಣಿಗೆ ಸ್ವಲ್ಪ ನಿಧಾನ ಆಗ್ತಿದೆ. ಅವೆಲ್ಲ ಹೋಗ್ಬಾರ್ದು ಅಂತಾನೆ ನಾನು ಚಿತ್ರಕಲೆ ಒಂದು ಶಿಬಿರಗಳನ್ನ ಹಲವಾರು ಕಡೆ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಅವೆಲ್ಲ ನೋಡ್ಕೊಂಡು ಮತ್ತೆ ಈ ಶಿಬಿರಗಳಲ್ಲಿ ಮಕ್ಕಳು ಸಾವಿರಾರು ಜನ ಬರ್ತಾರೆ, ಕಲಿತಾರೆ, ತುಂಬಾ ಖುಷಿ ಆಗುತ್ತೆ. ಇವಾಗ ಅವರು ಅಷ್ಟೇ ಒಂದು ಲೆವೆಲ್ ಬಂದಿದ್ದಾರೆ, ಅವರು ಬರೆಯುವಂತ ಲೆವೆಲ್ಗೆ ನಾನು ರೆಡಿ ಮಾಡಿದ್ದೀನಿ ಎಷ್ಟೋ ವಿದ್ಯಾರ್ಥಿಗಳನ್ನ. ತುಂಬಾ ಖುಷಿ ಆಗುತ್ತೆ. ನಾನು ಹೇಳೋದಷ್ಟೇ, ಕಲೆನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಲೋಕೇಶ್ ಅವರು ಮುಟ್ಟದ ಕಲೆ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಕಲಾ ಸೇವೆಯನ್ನು ಇವರು ಮಾಡಿಕೊಂಡು ಬಂದಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡ ಬಿಪಿ ಲೋಕೇಶ್ ಅವರಿಗೆ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿಯವರು ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದಾರೆ. ಈ ಪ್ರಶಸ್ತಿಗೆ ಅವರ ಕುಟುಂಬದವರು, ಸ್ನೇಹಿತರು ಮತ್ತು ಅವರ ಶಿಷ್ಯವೃಂದದಿಂದ ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ
ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಛಲವಾದಿ ಸಮುದಾಯ ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಅದನ್ನು ಸರ್ಕಾರದ ಗಮನಕ್ಕೆ ತರುವ ಮೂಲಕ ಪರಿಹರಿಸಿ ಸಮುದಾಯದ ಅಭಿವೃದ್ಧಿಗೆ ಕೆಲಸ ಮಾಡೋಣ ಎಂದು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ನರೇಶ್ ಹೇಳಿದರು. ದೊಡ್ಡಬಳ್ಳಾಪುರದ ಪ್ರವಾಸಿ ಮಂದಿರದಲ್ಲಿ ಛಲವಾದಿ ಮಹಾಸಭಾದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ನರೇಶ್, ರಾಜ್ಯದಲ್ಲಿ ಬೇರೆ ಅನೇಕ ಸಮುದಾಯಗಳ ಅಭಿವೃದ್ಧಿಗಾಗಿ ನಿಗಮ ಮಂಡಳಿಗಳಿವೆ, ಆದರೆ ನಮ್ಮ ಸಮುದಾಯಕ್ಕಿಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಎಲ್ಲರೂ ಒಗ್ಗಟ್ಟಿಗೆ ಇರಬೇಕು. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ 4 ತಾಲೂಕುಗಳಿಂದ ಅರ್ಜಿ ಬಂದಿತ್ತು. ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಲಾಗುತ್ತದೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸಮುದಾಯ ಎದುರಿಸಲಾಗುತ್ತಿದೆ. ಸಮುದಾಯದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ನಮ್ಮಲ್ಲಿ ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯವಿದೆ, ಆದರೂ ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕವಾಗಿ ಹಿನ್ನಡೆಯಾಗಿದೆ. ಸಮುದಾಯದ ಅಭಿವೃದ್ಧಿಗಾಗಿ ಎಲ್ಲರೂ ಶ್ರಮಿಸೋಣ ಎಂದರು. ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಛಲವಾದಿ ಬಂಧುಗಳು ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಏನು ಈ ಸಮಯ ಏನು ಬಂದಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು 8-10 ವರ್ಷಗಳಿಂದಲೂ ಕೂಡ ನಮ್ಮ ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಛಲವಾದಿ ಏನು ನಮ್ಮ ಕುಲಬಾಂಧವರಿದ್ದಾರೆ ಅವರಿಗೆ ಒಂದು ನಮ್ಮ IAS ಕೆ ಶಿವರಾಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು. ಅಲ್ಲಿ ಕಟ್ಟಿದ್ದಾರೆ, ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತು ಆ ಸಂಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಅವರ ಒಂದು ಕನಸು ಏನಿತ್ತು ಅಂದರೆ ನಮ್ಮ ಛಲವಾದಿ ಸಮುದಾಯದ ಏಳಿಗೆಗೆ ಸಂಬಂಧಪಟ್ಟಂತೆ ಒಂದು ಬೃಹದಾಕಾರವಾದಂಥ ಒಂದು ಸಮುದಾಯ ಭವನನ್ನು ಕಟ್ತಾ ಇದ್ದಾರೆ, ಛಲವಾದಿ ಭವನನ್ನು ಕಟ್ತಾ ಇದ್ದಾರೆ. ಇವತ್ತು ಬೇರೆ ಸಮುದಾಯದಲ್ಲಿ ಅಭಿವೃದ್ಧಿ ನಿಗಮಗಳಿದೆ, ಬೇರೆ ಸಮುದಾಯಕ್ಕೆ. ಈಗ ನಮ್ಮ ಛಲವಾದಿ ಸಮುದಾಯಕ್ಕೆ ಯಾವುದೇ ಅಭಿವೃದ್ಧಿ ನಿಗಮಗಳಿಲ್ಲ. ಸೊ ಆ ನಿಟ್ಟಿನಲ್ಲಿ ಅವತ್ತಿಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕೆ ಶಿವರಾಮ್ ಅವರು. ಸೊ ಅವರ ಒಂದು
ಸಾರಥ್ಯದಲ್ಲಿ ನಮ್ಮ ಛಲವಾದಿ ಮಹಾಸಭಾ ನಡೀತಾ ಇದೆ. ಜನವರಿ 24ರಂದು ಸಮುದಾಯದ ಮುಖಂಡ ನೇತೃತ್ವದಲ್ಲಿ ನರೇಶ್ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಅವರು 4 ತಾಲೂಕಿನ ಸಮುದಾಯ ಮುಖಂಡರನ್ನು ಭೇಟಿ ಮಾಡಿ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಮಾಡಬೇಕು. ಅಧ್ಯಕ್ಷರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕೆಲಸ ಮಾಡಬೇಕು. ಛಲವಾದಿ ಮಹಾಸಭಾ ಜೊತೆಗೆ ಕರ್ನಾಟಕ ಛಲವಾದಿ ಮಹಾಸಭಾ ವಿಲೀನ ಮಾಡಲು ತೀರ್ಮಾನಿಸಲಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಸಮುದಾಯದ ಕೆಲಸ ಮಾಡಲು ಶ್ರಮಿಸುತ್ತೇವೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶ್ರೀನಿವಾಸಪುರದ ಎಂಜಿ ರಸ್ತೆಯಲ್ಲಿ ಸಂಭವಿಸಬಹುದಾದ ಭೀಕರ ಅಪಘಾತವೊಂದು ತಪ್ಪಿದೆ. ಆದರೂ ಪೊಲೀಸ್ ವಾಹನ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೃಹತ್ ಗಾತ್ರದ ಬೀದಿ ದೀಪ ನೆಲಕ್ಕುರುಳಿದ ಘಟನೆ ಸಂಭವಿಸಿದೆ. ಕೋಲಾರ ಕಡೆಯಿಂದ ಆಗಮಿಸುತ್ತಿದ್ದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ವಾಹನ ಶ್ರೀನಿವಾಸಪುರದ ತರಕಾರಿ ವೃತ್ತದ ಬಳಿ ಚಲಿಸುತ್ತಿತ್ತು. ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ ಚಲಿಸುತ್ತಿದ್ದ ಮಹಿಳೆಯೊಬ್ಬರಿಗೆ ಡಿಕ್ಕಿಯಾಗುವುದನ್ನು ತಪ್ಪಿಸಲು ಚಾಲಕ ಪ್ರಯತ್ನಿಸಿದ್ದಾರೆ. ಈ ವೇಳೆ ನಿಯಂತ್ರಣ ತಪ್ಪಿದ ವಾಹನ ರಸ್ತೆ ವಿಭಜಕ ಹತ್ತಿ ಅಲ್ಲಿದ್ದ ವಿದ್ಯುತ್ ಕಂಬಕ್ಕೆ ರಭಸವಾಗಿ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದ್ವಿಚಕ್ರ ವಾಹನ ಸವಾರ ಮಹಿಳೆಗೆ ತಲೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ತಕ್ಷಣವೇ ಅವರನ್ನು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಎಂಜಿ ರಸ್ತೆಯಲ್ಲಿಯೇ ಅವರೇಕಾಯಿ ಮೂಟೆಗಳನ್ನು ಲೋಡ್ ಮಾಡಲು ಟೆಂಪೋ, ಆಟೋ ಮತ್ತು ಟ್ರ್ಯಾಕ್ಟರ್ಗಳನ್ನು ಸಾಲಾಗಿ ನಿಲ್ಲಿಸಿರುವುದರಿಂದ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗುತ್ತಿದೆ. ಮಂಡಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ನಿರಂತರ ಹೋರಾಟ ಮಾಡುತ್ತಿದ್ದರೂ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಮೌನಕ್ಕೆ ಶರಣಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇಕ್ಕಟ್ಟಾದ ರಸ್ತೆಯಲ್ಲಿ ವಾಹನ ಸವಾರರು ಮತ್ತು ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಸುಗಮ ಸಂಚಾರ ಎಂಬುದು ಇಲ್ಲಿ ಮರೀಚಿಕೆಯಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಸಂಚಾರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಕಳೆದ 2.5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಾಡ್ಯ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿ ತರಾತುರಿಯಲ್ಲಿ ಪೂರೈಸಲು ಅಧ್ಯಕ್ಷ ಮುಂದಾಗಿರುವುದು ಗ್ರಾಮಸ್ಥರನ್ನ ಕೆರಳಿಸಿದೆ. ತರಾತುರಿಯಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಾಣ ಸೂಕ್ತವಲ್ಲವೆಂದು ಆರೋಪಿಸಿರುವ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಕಳೆದ 2.5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಾಡ್ಯ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿ ತರಾತುರಿಯಲ್ಲಿ ಪೂರೈಸಲು ಅಧ್ಯಕ್ಷ ಮುಂದಾಗಿರುವುದು ಗ್ರಾಮಸ್ಥರನ್ನು ಕೆರಳಿಸಿದೆ. ತರಾತುರಿಯಲ್ಲ, ಸರ್ಕಾರಿ ಕಟ್ಟಡ ನಿರ್ಮಾಣ ಸೂಕ್ತವಲ್ಲವೆಂದು ಆರೋಪಿಸಿರುವ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಿ ಹಣದಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ನಾವು ಸಹಿಸುವುದಿಲ್ಲ ಎಂದು ಆರೋಪಿಸಿ ಅಧ್ಯಕ್ಷನಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನರೇಗಾ ಯೋಜನೆಯಿಂದ 11 ಲಕ್ಷ, ಗ್ರಾಮ ಪಂಚಾಯಿತಿ 15ನೇ ಹಣಕಾಸು ಯೋಜನೆಯಿಂದ 5 ಲಕ್ಷ, ಮುಂದುವರೆದ ಕಾಮಗಾರಿ ಎಂದು 4 ಲಕ್ಷ ಈಗಾಗಲೇ ಖರ್ಚಾಗಿದ್ದರೂ ಕಾಮಗಾರಿ ಸಂಪೂರ್ಣವಾಗಿಲ್ಲ. ಫೆಬ್ರವರಿ 2ಕ್ಕೆ ಅಧ್ಯಕ್ಷನ ಅವಧಿ ಮುಗಿಯಲಿದೆ. ಹೀಗಾಗಿ ತರಾತುರಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುತ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಕಾಮಗಾರಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಅರ್ಧಂಬರ್ಧಾಗಿದೆ. ಮತ್ತೆ ಈಗ ಮುಂದುವರೆದ ಕಾಮಗಾರಿನ ಯಾವುದೇ ಅನುದಾನ ಬಿಡುಗಡೆ ಆಗಿಲ್ಲ, ಯಾವುದೇ ಕ್ರಿಯಾ ಯೋಜನೆ ಆಗಿಲ್ಲ. ಆ ಕಳಪೆ ಕಾಮಗಾರಿ ಮಾಡ್ತಾವ್ರ. ಅದ್ರ ವಿರುದ್ಧ ನಾವು ಗ್ರಾಮಸ್ಥರು ಕೇಳಕ್ ಬಂದ್ರೆ ಇಲ್ಲಿ ನಮ್ಮಲ್ಲಿ ದೌರ್ಜನ್ಯ ಮಾಡ್ತಾವ್ರ.
ನಾವು ಕೆಲಸ ಮಾಡ್ತೀವಿ, ಏನು ಮಾಡ್ತಿದ್ದೀರಾ ಮಾಡ್ಕೊಳ್ಳಿ, ನಮ್ಮ ಶಾಸಕರು ಹೇಳಿದ್ದಾರೆ ಅಂತ. ಶಾಸಕರು ಗೌರವ ಶಾಸಕರು ಈ ಬಗ್ಗೆ ಹೇಳಲ್ಲ ನಮ್ಗೆ ಗೊತ್ತು. ಆದರೆ ನಾವು ಗ್ರಾಮಸ್ಥನಪ್ಪ ನೀನು ಎಸ್ಟಿಮೇಟ್ ಕೊಡು, ಕ್ರಿಯಾ ಯೋಜನೆ ಕೊಡು, ಕೆಲಸ ಮಾಡೋದು ಕೇಳ್ತಾ ಇದ್ದೀವಿ. ಆ ಉದ್ದೇಶಕ್ಕೆ ನಾವು ಕಾಮಗಾರಿ ಮಾಡಬೇಡಂತ ಇವತ್ತು ಹೇಳ್ತಾ ಇದ್ದೀವಿ. ಎಲ್ಲಿಂದ ಮಾಡ್ತಾರೆ ಕಾಮಗಾರಿ? ಇವು ತಮ್ಮ ವೈಯಕ್ತಿಕ ದುಡ್ಡಾಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಸರ್ಕಾರದ ಕೆಲಸ, ಇದು ವೈಯಕ್ತಿಕ ದುಡ್ಡು ಮಾಡಕ್ ಬರಲ್ಲ. ಸ್ವಂತ ಕೆಲಸ ವೈಯಕ್ತಿಕ ದುಡ್ಡಾಕ ಮಾಡ್ಕೊಬರ್ಲಿ. ಸರ್ಕಾರಿ ಕೆಲಸ ವೈಯಕ್ತಿಕ ಮಾಡೋದು ಬರಕ್ ಪ್ರಶ್ನೆ ಕೇಳ್ತಾ ಇದ್ದೀವಿ, ಮಾಡ್ಬೋದಾ ಅಂತ. ಅಂದ್ರೆ ಅಧ್ಯಕ್ಷರು ಮಾಡ್ತಾ ಇರೋದು? ಹೌದು, ಇದನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ನಾನೇ ಮಾಡ್ತೀನಿ, ಏನ್ ಮಾಡ್ತೀನಿ ಕೇಳ್ತಾ ಇದ್ದಾರೆ ಎಲ್ಲರೂ ಕೇಳೋದಕ್ಕೆ. ಅದರಿಂದ ನೀವು ಎಸ್ಟಿಮೇಟ್ ಕೊಡಿ ಅಂತ ಏನು ಕೊಡ್ತಾ ಇಲ್ಲ. ಹೇಗಿದೆ ಕಾಮಗಾರಿ ಸ್ಥಿತಿಗತಿ ಹೇಗಿದೆ ಸರ್? ಕಾಮಗಾರಿ ಈಗ ನೋಡ್ರಿ, ನಿಮ್ಗೆ ನೋಡಿ ಡಸ್ಟು ಕಳಪೆ ಕಾಮಗಾರಿ ನಡೀತಾ ಇದೆ. ಇದು ಚೆನ್ನಾಗಿ ಮಾಡಲಿ ಅನ್ನೋ ನಮ್ಮ ಉದ್ದೇಶ ಗ್ರಾಮಸ್ಥರು ಇವತ್ತು ಎಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಸರ್ಕಾರಿ ಕಟ್ಟಡ, ಸಾರ್ವಜನಿಕರ ಸೊತ್ತು. ಕಳಪೆ ಕಾಮಗಾರಿ ಮಾಡಿ ಹೋದರೆ ಮುಂದೆ ನಮಗೆ ನಷ್ಟ ಎಂದು ಆರೋಪಿಸುವ ಗ್ರಾಮದ ಮುಖಂಡರು ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಸ್ವಂತ ಹಣದಲ್ಲಿ ಕಟ್ಟಡ ಕಾಮಗಾರಿ ಮಾಡುತ್ತಿರುವುದಾಗಿ ಅಧ್ಯಕ್ಷ ಹೇಳಿದ್ದಾರಂತೆ. ಇಂತಹ ಅವಶ್ಯಕತೆ ಏನಿದೆ ಎಂಬ ಗುಮಾನಿ ಸ್ಥಳೀಯರಲ್ಲಿದ್ದು, ಒಟ್ಟಾರೆ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿಯಲ್ಲಿ ಗೊಂದಲ ಶುರುವಾಗಿದೆ. ಈ ಬಗ್ಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಧ್ಯ ಪ್ರವೇಶಿಸಿ ಗೊಂದಲ ಪರಿಹರಿಸಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ತುಳಿತಕ್ಕೊಳಗಾಗಿರುವ ಮಾದಿಗ ಸಮುದಾಯವನ್ನು ಸಂಘಟಿಸಿ ಶಿಕ್ಷಣ ಜಾಗೃತಿ ಮೂಡಿಸಿ ಅವರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸ್ವಾಭಿಮಾನದಿಂದ ಬಾಳುವಂತೆ ಅರಿವು ಮೂಡಿಸುವ ಉದ್ದೇಶದಿಂದ ಹಳ್ಳಿಗೂ ಹೋಗಿ ಮಾರ್ಗದರ್ಶನ ಮಾಡುವ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಕರ್ನಾಟಕ ಮಾದಾರ ಮಹಾಸಭಾದ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ತಾಲೂಕು ಮಾದಾರ ಮಹಾಸಭಾ ಪದಾಧಿಕಾರಿಗಳು ನೂತನ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿ, ತಾಲೂಕು ಸಮಿತಿಯ ಪದಾಧಿಕಾರಿಗಳು ಎಲ್ಲ ಊರುಗಳಲ್ಲೂ ಪ್ರವಾಸ ಮಾಡಿ ಮಹಾಸಭಾದ ಆಶಯಗಳನ್ನು ತಿಳಿಸಿ ಸದಸ್ಯತ್ವ ಅಭಿಯಾನ ನಡೆಸಿ ಸಂಘಟಿಸಬೇಕು. ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಲ್ಲಿ ಶಿಕ್ಷಣದ ಅರಿವು ಮೂಡಿಸಿ ಇದು ಮಹಾಸಭಾದ ಆಶಯವಾಗಿದೆ ಎಂದರು. ನೂತನ ಕರ್ನಾಟಕ ಮಾದಾರ ಮಹಾಸಭಾ ಅಧ್ಯಕ್ಷ ಮೂರ್ತಿ ಮಾತನಾಡಿ, ಇಡೀ ರಾಜ್ಯದಲ್ಲೇ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವುದು ಮಾದಿಗ ಸಮುದಾಯ. ಆ ನಿಟ್ಟಿನಲ್ಲಿ ಮಾದಿಗ ಸಮುದಾಯವನ್ನು ವ್ಯವಸ್ಥಿತವಾಗಿ ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಮುಂಚೂಣಿಗೆ ತರುವ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ರಾಜ್ಯ ನಾಯಕರಾದ KH ಮುನಿಯಪ್ಪ, ನಾರಾಯಣಸ್ವಾಮಿ, ಆಂಜನೇಯ, ಗೋವಿಂದ ಕಾರಜೋಳ ಸೇರಿದಂತೆ ಸಮುದಾಯದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಸೇರಿ ಕರ್ನಾಟಕ ಮಾದಾರ ಮಹಾಸಭಾವನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸಮುದಾಯವನ್ನು ಕಟ್ಟುವ ಕೆಲಸ ಮಾಡುತ್ತಿದ್ದೇನೆ. ಸಮುದಾಯದ ಬಂಧುಗಳು ಒಕ್ಕೊರಳಿನಿಂದ ಸದಸ್ಯತ್ವ ತೆಗೆದುಕೊಳ್ಳುವ ಮೂಲಕ ಸಂಘವನ್ನು ಸದೃಢರನ್ನಾಗಿ ಮಾಡೋಣ ಎಂದರು. ರಾಜ್ಯ ಸಮಿತಿಯ ಅನುಮತಿಯೊಂದಿಗೆ ನಿಮ್ಮ ಸಹಕಾರದೊಂದಿಗೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ತಾಲೂಕು ಸಮಿತಿಯ ಪಟ್ಟಿಯನ್ನು ನಾನೀಗ ಬಿಡುಗಡೆ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ನಾನು ಬಯಸ್ತೇನೆ. ಮೊದಲನೇದಾಗಿ ಶ್ರೀ ಆನಾಮೂರ್ತಿಯವರು PN ಆದಿಮೂರ್ತಿ ಅವರನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 12 ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಗೌರಿಬಿದನೂರು ನಗರದ ನಿವೇಶನ ರಹಿತರಿಗೆ ಶೀಘ್ರವೇ ನಿವೇಶನ ವಿತರಿಸಲಾಗುವುದು ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರದ ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆಶ್ರಯ ಕಮಿಟಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ,
ನಗರದಲ್ಲಿ 1596 ನಿವೇಶನ ರಹಿತರು ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದು ಅವುಗಳನ್ನು ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ನಿವೇಶನಗಳನ್ನು ವಿತರಿಸುವ ಕೆಲಸವನ್ನು ಮಾಡಲಾಗುವುದು ಎಂದರು. ನಗರದ ಹೊರವಲಯದ ಬರ್ಜಾನುಕುಂಟೆ ಪ್ರದೇಶದಲ್ಲಿ ಸರ್ವೆ ನಂಬರ್ 88, 95/1, 95/2ರಲ್ಲಿ ಒಟ್ಟು 21.32 ಎಕರೆ ಜಮೀನಿನಲ್ಲಿ ಒಟ್ಟು 687 ನಿವೇಶನಗಳನ್ನು ರಚಿಸಲಾಗಿದೆ. 2018ರಲ್ಲಿ ನಡೆದ ಆಶ್ರಯ ಸಮಿತಿಯಲ್ಲಿ 212 ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಆಶ್ರಯ ಸಮಿತಿ ಈ ಒಂದು ಕಮಿಟಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಮಿಟಿ ಮೆಂಬರ್ಸ್ಗಳು ಸ್ವಾಗತ. ವೇದಿಕೆ ಮೇಲಿರ್ತಕ್ಕಂಥ ನಗರಸಭೆಯ ಕಮಿಷನರ್ ಅವರೇ ಮತ್ತು ತಹಸೀಲ್ದಾರ್ ಅವರೇ ಹಾಗೂ ಇರ್ತಕ್ಕಂಥ ಮಿತ್ರರು, ಈಗಾಗಲೇ ನಾನು ಬಂದ ಮೇಲೆ ಬಜ್ಜಾನಕುಂಟೆ ಪ್ರದೇಶದಲ್ಲಿ ಮೊದಲೇ ಎಲ್ಲ ಜಾಗ ಗುರ್ತಿಸಿದ್ದು ಕೂಡ ಕರೆಕ್ಟಾಗಿ ರಸ್ತೆ ವ್ಯವಸ್ಥೆ ಇಲ್ಲ, ಸೈಟ್ ಮಾಡೋಕ್ಕೆ ಹಳ್ಳ ದಿಣ್ಣಗಳಿದೆ, ಗಿಡ ಮರಗಳ ಬೆಳೆದಿದೆ, ಹಾಳು ಬಿದ್ದಂಗಿದೆ ಅನ್ನೋ ಒಂದು ದೂರುಗಳು ಬಂತು. ಪ್ರಥಮವಾಗಿ ಬಜಾನಕುಂಟೆ ಪ್ರದೇಶದ ಗಿಡ ಮರಗಳನ್ನು ಗುಂಡಿ ಗೊಟ್ಟೆಗಳನ್ನು ಸರಿ ಮಾಡಿ ರಸ್ತೆ ಒಂದು ವ್ಯವಸ್ಥೆ ಮಾಡಿ ಅಂತ ಆದೇಶ ಕೊಟ್ಟಿದೆ. ಇನ್ನೂ ಏನಾದರೂ ಕುಂದುಕೊರತೆ ಇದೆಯಾ ಅದನ್ನು ಸರಿಪಡಿಸಿ ಯಾರು ನಿವೇಶನಗಳು ನಿಜಕ್ಕೂ ಇಲ್ಲ ಅವರನ್ನ ಸರ್ವೆ ಮಾಡಿ ನ್ಯಾಯಬದ್ಧವಾಗಿ ವಿತರಣೆ ಆಗಬೇಕು. ಇನ್ನೊಂದ್ಸರಿ ಸರ್ವೆ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ನಿವೇಶನ ರಹಿತರಿಗೆ ನಿವೇಶನಗಳನ್ನು ಪಕ್ಷಾತೀತವಾಗಿ ಅರ್ಹರಿಗೆ ತಲುಪಿಸುವ ಕೆಲಸವಾಗಬೇಕು. ಅಧಿಕಾರಿಗಳು ಮತ್ತು ಆಶ್ರಯ ಸಮಿತಿ ಸದಸ್ಯರು ಪಾರದರ್ಶಕವಾಗಿ ಫಲಾನುಭವಿಗಳ ವಿವರಗಳನ್ನು ಖುದ್ದು ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ವಿತರಿಸುವಂತಾಗಬೇಕು. ನಿವೇಶನ ವಿವರಣೆಯಲ್ಲಿ ವ್ಯತ್ಯಾಸ ಹಾಗೂ ಅವ್ಯವಹಾರ ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದರು. ಪೌರಾಯುಕ್ತ ಕೆಜಿ ರಮೇಶ್ ಮಾತನಾಡಿ, ನಗರದ 31 ವಾರ್ಡ್ಗಳಿಂದ 518 ಮಂದಿ ನಿವೇಶನ ಕೋರಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಆಶಾ, ಅಂಗನವಾಡಿ, ಆರೋಗ್ಯ ಸಹಾಯಕಿಯರು, ಮಾಜಿ ಸೈನಿಕರು, ದಲಿತ ಸಂಘರ್ಷ ಸಮಿತಿಯವರು ಒಟ್ಟು 43 ಮಂದಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಅಡಿ 1035 ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ವಿವರಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927.
ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಲ್ಯ ವಿವಾಹವಾಗಿದ್ದಕ್ಕೆ ಪೋಕ್ಸೋ ಪ್ರಕರಣ ದಾಖಲು. 16 ವರ್ಷದ ಅಪ್ರಾಪ್ತೆ ಬಾಲಕಿಯನ್ನ ಪ್ರೀತಿಸಿದ 18 ವರ್ಷದ ಯುವಕನಾದ ಬಾಲ್ಯ ವಿವಾಹ. ಪತ್ನಿ ದೂರು ಮಾಡಿದ್ದು ಸಹಿಸಲಾರದೆ ವಿಷ ಸೇವಿಸಿ ಯುವಕ ಆತ್ಮಹತ್ಯೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಇದೆಯಾ ಚಿನ್ನದ ನಿಕ್ಷೇಪ? ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಿಂದ ಆಳ ಅಧ್ಯಯನ, ಹೆಲಿಕಾಪ್ಟರ್ ಬಳಸಿ ವೈಜ್ಞಾನಿಕ ಸಮೀಕ್ಷೆ. ಸಾರ್ವಜನಿಕರು ಗಾಬರಿ ಪಡೆದಂತೆ ಜಿಲ್ಲಾಧಿಕಾರಿ ಮನವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಸ್ವತ್ತು ಅಭಿಯಾನ. ಜನರ ಮನೆ ಬಾಗಿಲಿಗೆ ಈ ಖಾತೆ ನೀಡಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಜಿ ಪ್ರಭು ನಿರ್ದೇಶನ. ಜನಸೇವೆಗೆ ಮುಂದಾಗುವಂತೆ ಸಲಹೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.